ಮಾಡಿದ್ರು ಅಂತೆಲ್ಲ ಡಾಕ್ಟ್ರೆ. ಆದರೆ ಎಲ್ಲಿಯೂ ಊಟ ಮಾಡಲಿಲ್ಲ. ಯಾಕೆ ಗೊತ್ತುಂಟು? ಅಲ್ಲೆಲ್ಲ ಇದ್ದದ್ದು ಎಲೆ ಊಟ. ಕೃಷ್ಣ ಆದ್ರಿಂದಲೇ ಅದನ್ನು ನಿರಾಕರಿಸಿದ. ಅವನಿಗೆ ವಿದುರ್ನಲ್ಲಿ ಸಿಕ್ಕಿದ್ದು ಅದು ಬಫೆ ಆಗಲಿ. ಆದ್ರಿಂದ ಕೃಷ್ಣನು ಕೂಡ ಬಫೆ ಊಟವನ್ನೇ ಮೆಚ್ಚಿಕೊಂಡ. ಈ ಎಲ್ಲ ಕಾರಣಗಳಿಂದ ಬಹಳ ಉತ್ತಮವಾಗಿ ಬಫೆ ಊಟವೇ ಶ್ರೇಷ್ಠ. ಎಲ್ಲರೂ ಅದಕ್ಕೆ ಹೋಗಿ ಅಂತ ಹೇಳ್ತೇನೆ. ಯಾಕಂದ್ರೆ ಬಡಿಸುವವರಿಗೂ ಕೂಡ ಈಗ 1,500 ಜನ ಸಿಗುವುದಿಲ್ಲ. ಬಫೆ ಊಟ ಆಯಿತು ಅಂತಾದರೆ ಮನೆ ಯಜಮಾನಿಗೆ ಸುಲಭ ಉಳಿಯುತ್ತದೆ ಮತ್ತು ಹೌದೌದು ಕೊಂಡಿದೆ ಅಂತ ಭಾವಿಸ್ತೇನೆ. ಮತ್ತೆ ಎಷ್ಟೋ ಪಟ್ಟು ಇದನ್ನು ಪ್ರೀತಿಸಬೇಕು. ಅದು ಒಳ್ಳೆಯ ಆರೋಗ್ಯ ಜೀವನದ ಒಂದು ಸೂತ್ರ. ಹಾಗೆ ಅಂತ ಎಲ್ಲರನ್ನೂ ಪ್ರೀತಿಸಬೇಡಿ. ಹಾಗೆ ಈಗ ನಾನು ಹೇಳೋದೇನಂತ ಹೇಳಿದರೆ, ನಾನು ಅದನ್ನು ಫಸ್ಟಿನದೆರಡು ನನ್ನ ಉಲ್ಟ. ಈಗ ಡಬಲ್ ವಾಟ್ ಹಾಫ್ ಆಗಿದೆ. ಉಳಿದದ್ದು ನಗಿಸುವುದು ನಗುವುದು ಅದೆಲ್ಲ ಇದ್ದದ್ದೇ. ಹಾಗೆ ಆಮೇಲೆ ಬಫೆಯಲ್ಲಿ ಏನು ಅಂತ ಹೇಳಿದ್ರೆ ನನ್ನ ಅನುಭವ ಏನು ಅಂತ ಹೇಳಿದ್ರೆ, ನನಗೆ ಬಫೆ ಅನಿವಾರ್ಯ ಕಾರಣಕ್ಕೆ ಈಗ ಸಹ ಕಡೆಗೆ ಇರೋದು ಬಫೆ ಕಾಣ್ತದೆ ನಮಗೆ ಊಟ ಕಾರ್ಯಕ್ರಮದಲ್ಲೇ, ಅದು ಗೊತ್ತಿಲ್ಲ. ಆದರೂ ಆದಷ್ಟು ಬಫೆಯಲ್ಲಿ ನನಗೆ ಇಷ್ಟ ಅಲ್ಲ. ಯಾಕಂತ ಹೇಳಿದರೆ, ಒಂದು ನಮ್ಮ ಪ್ಲೇಟನ್ನು ನಾವೇ ಈಶ್ವರ ಭಟ್ರು ಹೇಳಿದರು, 10 ಕಿಲೋಮೀಟರ್ ನಾನು ಬಫೆ ಪ್ಲೇಟ್ ಇಟ್ಕೊಂಡು ತಿರುಗಿದ ಹೋದೆ ಕ್ಯೂನಲ್ಲಿ ಅಂತ ಹೇಳಿ. ಮತ್ತು ಬಫೆ ಊಟದಲ್ಲಿ ನಾವು ಒಮ್ಮೆಗೆ ಸಾಧಾರಣ ಎಲ್ಲವನ್ನು ಹಾಕ್ತೇವೆ. ಯಾಕಂದರೆ ಕ್ಯೂ ದೊಡ್ಡದಿದ್ದಾರೆ, ಪುನಃ ನಾವು ಹೋಗ್ಲಿಕ್ಕೆ ಇನ್ನೊಂದು ಅರ್ಧ ಗಂಟೆ ಆಗ್ತದೆ. ಹಾಗೆ ಬೇಕಾದದನ್ನೆಲ್ಲ ಹಾಕುವಾಗ ಎಲೆಯಲ್ಲಿ ನಾವು ಪ್ರತಿಯೊಂದು ಐಟಮ್ನ ರುಚಿ ಬೇರೆ ಬೇರೆ ನೋಡ್ಬೋದು ಹೇಗೆ ಅಂತ. ಬಫೆಗೆ ಹೆಚ್ಚಾಗಿ ಸಾರ್ವಜನಿಕ ಗುಡಿಯೊಟ್ಟಿಗೆ ಅದನ್ನು ಮಿಕ್ಸ್ ಆಗಿ ಒಟ್ಟಿಗೆ ಏನೋ ಒಂದಾಗ್ತದೆ ಕಡೆಗೆ ಊಟ ಮಾಡಿ ಹೆಚ್ಚಿನ ಹಾಗಾಗಿ ಧನ್ಯವಾದಗಳು. ಈಗ ಮೇಡಮ್ ಅವರೇ, ಬಫೆ ಅವರು ಹೇಳಿದರು, ನಮಗೆ ಬಫೆ ಊಟ ಮಾಡುವಾಗ ಮೊದಲೇ ಅಲ್ಲಿ ಎಲ್ಲ ಡಿಸ್ಪ್ಲೇ ಇರ್ತದೆ, ಯಾವುದ್ಯಾವುದು ಏನೇನು ಉಂಟು ಅವತ್ತಿನ ದಿವಸ ಮೆನು ಅಂತೇಳಿ ಎಲ್ಲ ಇಟ್ಟಿರ್ತಾರೆ. ಹಾಗೆ ನಮಗೆ ಗೊತ್ತಾಗ್ತದೆ. ಎಲೆ ಊಟದಲ್ಲಿ ಏನು ಗೊತ್ತಾಗ್ತದೆ, ಊಟ ತರ್ತಾ ಇರ್ತಾರೆ, ಹಾಕ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾವು ಶುರುವಿಗೆ ಸಾರನ್ನು ತುಂಬ ಉಂಡು ಬಿಡ್ತೇವೆ. ಮತ್ತು ಇನ್ನೂ ಬೇರೆ ಬೇರೆ ಐಟಮ್ಗಳು ಬರುವಾಗ ನಮಗೆ ಮತ್ತೆ ಹೇಳಬಾರ್ದಿತ್ತ ಅನ್ನೋ ಒಂದು ಜಿಜ್ಞಾಸೆಯಲ್ಲಿ ಬರ್ತದೆ ಪ್ರಶ್ನೆ. ಹಾಗೆ ಅವರು ಹೇಳೋದು ನಮಗೆ ಮೊದಲೇ ಗೊತ್ತಾಗ್ತದೆ, ನಾವು ಏನು ಬೇಕಾದಂತೆ ತಗೊಂಡು ತಿನ್ಬೋದು. ಇಲ್ಲಿ ಗೊತ್ತಾಗೋದಿಲ್ಲ ಅಂತ. ಅದಕ್ಕೆ ಏನಾದ್ರು ಉಪಾಯ ಉಂಟಾ ತಮ್ಮಲ್ಲಿ? ನುಡಿಯುವುದು ಸ್ವರ್ಗಕ್ಕೆ ಕೈಲಾಸಕ್ಕೆ 2 ಹೆಜ್ಜೆ ನಡೆದ ಹಾಗೆ ಅಂತ ಕೂಡ ಹೇಳಿದ್ದಾರೆ. ಹೊನ್ನದಾನಕ್ಕಿಂತ ಅನ್ನದಾನವೇ ಶ್ರೇಷ್ಠ. ಅನ್ನದಾನ ಎಂಬುದು ಮಹಾದಾನ ಪ್ರಾಯಶಃ. ಆದ್ದರಿಂದಲೇ ಇಂದಿನ ಯುಗದಲ್ಲಿ ಎಲ್ಲೆಡೆಯಲ್ಲಿಯೂ ಕೂಡ ಯಾವುದೇ ಕಾರ್ಯಕ್ರಮ, ಸಭೆ, ಸಮಾರಂಭಗಳಿದ್ದರೂ ಕೂಡ ಊಟ ಇದ್ದೇ ಇದೆ. ಹೊಟ್ಟೆಯ ಆ ಹಸಿವು ತಗ್ಗಿದರೆ ಮಾತ್ರ ಬಂದವ ಕಾರ್ಯಕ್ರಮವನ್ನು ಸರಿಯಾಗಿ ವೀಕ್ಷಿಸಲಿಕ್ಕಾಗ್ತದೆ. 7, 8 ಪಲ್ಯಕ್ಕೆ ದಂಟು, 9, 10 ಎಲೆ ಮುದಿರೆತ್ತು 1 ರಿಂದ 10 ಹೀಗಿತ್ತು. ಊಟದ ಆಟವು ಮುಗಿದಿತ್ತು. ಅಡ್ಡಿಯಿಲ್ಲಲ್ಲ, ನಾನು ಒಳ್ಳೆ ಆಡಿದೆ ಅಲ್ಲ. ಹಾಗೆ ನಿಮ್ಮ ಬುಫೆ ಅದು ಹೇಗೆ ಹೇಳೋದು ಗೊತ್ತಿಲ್ಲ. ಬಫೆಟ್ ಅಂತ ಬರೆಯೋದು, ಹೇಳೋದು ಬುಫೆ ಅಂತ ಹೇಳಬೇಕಂತೆ, ಬುಫೆ ಅಲ್ವಾ? ಸೊ ಬುಫೆ ಬಗ್ಗೆ ಏನಾದ್ರು ಅಂಥದ್ದು ಪದ್ಯ ಉಂಟಾ, ಕವಿತೆ ಏನಾದ್ರು ಉಂಟಾ ತಮ್ಮಲ್ಲಿ? ನಾನು ಆಗಲೇ ಹೇಳಿದೆ, ಎಲಿಮೆಂಟ್ರಿ ಶಾಲೆಯಲ್ಲಿ 1-2 ಶಾಲೆಗೆ ಬರೋದು ಅದು ಮರೆಯುವ. ನಾವು ಬಾಲ್ಯದಿಂದ ತಾರುಣ್ಯದ ಗೃಹಸ್ಥಾಶ್ರಮಕ್ಕೆ ಬಂದ ಹಾಗೆ ಹೊಸ ಒಂದು ಪದ ಹೇಳುದಿದ್ರೆ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಜಿಹ್ವ ನಿನ್ನೊಳಗೋ ನೀನು ಜಿಹ್ವೆಯೊಳಗೋ ಅಂತ ದುಡ್ಡು. ಹಾಗಾದರೆ ಇಲ್ಲಿ 3 ಇಂಚು ಜಿಹ್ವಾಂಗ, ಕೆಳಗೆ ಗುಹ್ಯಾಂಗ. ಇದು ಜಾಗ್ರತೆ ಇದ್ದರೆ ಎಲ್ಲಿ ಸಹ ಯಾಕೆ ಸಹ ಊಟ ಮಾಡ್ಬೋದು. ನೀವು ಯಾವತ್ತಾದರೂ ಉಡುಪಿಯವರು ಬಡಿಸೋ ಊಟ ಮಾಡಿದರೆ ನೆನ್ಪುಂಟಾ? ನೀವು ಪಲ್ಯ ಬೇಕು ಅಂತ ಹೇಳೋದು 5ನೇ ಎಲೆಯಲ್ಲಿ ಕೊನೆಗೆ ನೀವು ಹರಿಕೆ ಕೊಟ್ಟಾಗ ಅದನ್ನು ತಟ್ಟೆಯಲ್ಲಿ ಇಟ್ಟು ಆಮೇಲೆ ಕೊಡ್ತಾರೆ. ತಟ್ಟೆ ಮೇಲೆ ಎಲೆಗೆ ಪ್ರಧಾನ, ಎಲೆ ಮೇಲೆ ತಟ್ಟೆಗೆ ಪ್ರಧಾನ. ಚಿರೋಟಿ ಇಲ್ಲಿ ಊಟದಲ್ಲಿ ಮಾತ್ರ, ಹೌದಾ ಅಲ್ವ? ಶರೀರದ ಮೇಲೆ ತಲೆ ಪ್ರಧಾನ. ಹಾಗಾಗಿ ತಲೆ ಮೇಲೆ ಬಾಳೆ ಎಲೆಯ ಅಲ್ಲ ಬಫೆ ಮೇಲೆ ತಲೆಯ ಅಂತ ನೀವು ಯೋಚನೆ ಮಾಡಿ. ಅಂತೂ ಒಂದಕ್ಕೊಂದು ಪರಸ್ಪರ ಬೇಕು. ಬದಲಾವಣೆ ಬೇಕಾ, ಬೆಳವಣಿಗೆ ಬೇಕು. ಬೆಳವಣಿಗೆ ಬೇಕಾ, ಬದಲಾವಣೆ ಸಿದ್ಧರಾಗಬೇಕು. ಅದು ಇಲ್ಲಂತಾದರೆ ನಾವೆಲ್ಲರೂ ಬದಿಗೆ ಬೀಳ್ತೇವೆ. ಅಲ್ಲಿ ತಟ್ಟೆ ಕಾಯ್ತಾ ಉಂಟು. ಥ್ಯಾಂಕ್ ಯು.
ಮಾಡುವಾಗ ಅದರ ಒಂದು ವೇವ್ಸ್ ಹೊಟ್ಟೆಯೊಳಗೆ ಹೋಗ್ತದೆ, ನಮ್ಮ ಆರೋಗ್ಯ ಕೆಡುತ್ತದೆ ಅಂತ ಹೇಳ್ತಾರೆ. ಹೇಗೆ ನಾವು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡುವಾಗ ಅವರ ವೇವ್ಸ್ ನಮಗೆ ಬಂದು ನಮ್ಮ ಒಂದು ಆಯುಷ್ಯ ಜಾಸ್ತಿ ಆಗೋದು, ಆರೋಗ್ಯ ಜಾಸ್ತಿ ಆಗೋದು ಅದರ ಮುಖೇನ ಅಂತ ಹೇಳ್ತಾರಲ್ಲ, ಅದೇ ರೀತಿ. ಆದ್ದರಿಂದ ಆ ಬಫೆ ಊಟದಲ್ಲಿ ನೆಲದ ಮೇಲೆ ಇಟ್ಟುಕೊಂಡಾಗಲಿ ಅಥವಾ ತೊಡೆ ಮೇಲೆ ಇಟ್ಟುಕೊಂಡಾಗಲಿ ಊಟ ಮಾಡೋದಕ್ಕಿಂತ ನೆಲದ ಮೇಲೆ ನಾವು ಇಟ್ಟು ಎಲೆಯನ್ನು ಹಾಕಿ ಊಟ ಮಾಡಿದರೂ ಕೂಡ ಅಲ್ಲಿರುವಂತಹ ಕಸವನ್ನು ಗುಡಿಸಿ ಆ ಬಳಿಕ ಎಲೆಯನ್ನು ಹಾಕ್ತಾರೆ, ಎಲೆಗೆ ನೀರು ಹಾಕಿ ತೊಡಿತಾರೆ. ಆದ್ದರಿಂದ ಅದು ಸರಿ. ಅಲ್ಲದೆ ಅವರು ಈ ಬಫೆ ಊಟ ಮಾಡುವಾಗ ಸಾಲಲ್ಲಿ ನಿಂತದ್ದು ನೋಡಿದರೆ ಅಯ್ಯೋ ಬೇಡ, ತುಂಬ ಹೊತ್ತಾಯಿತು, ಎಷ್ಟು ಉದ್ದ ಒಂದು ಲೈನು ಉಂಟು, ಈ 6 ಇಷ್ಟು ಕಾಯುದು ಅಂತ ಯೋಚನೆ ಮಾಡುವವರು ಇರ್ತಾರೆ. ಅವನಿಗೊಂದು ಕಿವುಡು ಯಾವಾಗಲೂ ಇಲ್ಲ, ಜಾಣ ಕಿವುಡು ಅಂತ ಅದಕ್ಕೆ. ಮಡಿಕೇರಿಯಲ್ಲಿ ಒಂದು ಹೋಟ್ಲಿಗೆ ಹೋಗಿದ್ದೆ ನಾನು. ಅಲ್ಲಿ 2ನೇ ಪಲ್ಯ ಕೇಳಿದರೆ ಬಡಿಸುವವರಿಗೆ ಕೇಳೋದಿಲ್ಲ, ಯಾಕಂದರೆ ಪಲ್ಯ ಫ್ರೀ. ವಡೆ ಇನ್ನೊಂದು ಕೊಡಿ ಅಂತ ಕೇಳಿದರೆ ಪಕ್ಕನೆ ಕೇಳ್ತಾರೆ, ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್. ಅದು ಆ ರೀತಿಯದಾದಂತಹ ವ್ಯವಸ್ಥೆಯೂ ಎಲ್ಲ ಬಡಿಸುವವರಲ್ಲಿ ಇರ್ತದೆ. ಅದಕ್ಕಿಂತ ಎಲ್ಲ ಏನು ಬೇಡ, ಬಫೆಗೆ ಹೋಗಿ ನಮಗೆ ಬೇಕಾದ್ದನ್ನು ಬೇಕಾದಕ್ಕೆ ಸ್ವಲ್ಪ ಒಳ್ಳೆಯದುಂಟು ಅಂತಾದರೆ ಅದನ್ನೇ ಬಿಟ್ಟು, ಹಸಿ ಪ್ರಿಯ ಆದರೆ ಕೋಸಂಬರಿಯೇ ತಿಂದು ಊಟವನ್ನು ಕೂಡ ಮುಗಿಸಬಹುದು. ಎಲ್ಲ ನಮ್ಮ ಅನುಕೂಲತೆಗೆ ತಕ್ಕ ಹಾಗಿರುವ ಹಿತವಾಗಿ ಉಣ್ಣುವುದಕ್ಕೆ. ಆದ್ದರಿಂದ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಫೆ ಊಟವೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ದಯಮಾಡಿ ವೇಸ್ಟ್ ಮಾಡಬೇಡಿ. ಟೈಮ್ ಇದ್ದಿದ್ರೆ ಬಫೆ ಊಟ ಮಾಡಿ, ಟೈಮ್ ಇದ್ದರೆ ಎಲೆ ಊಟ ಮಾಡಿ. ಮತ್ತು ಇವರು ಹೇಳಿದ ಹಾಗೆ ಹಳೆ ಚಿಗುರು ಅಲ್ಲ, ಹಳೆ ಬೇರು ಹೊಸ ಚಿಗುರು, ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕಾದಂಥದ್ದು. ಹಾಗಾಗಿ ಹಬ್ಬ ಅಥವಾ ಯಾವುದಾದ್ರೂ ಸಮಾರಂಭಗಳಲ್ಲಿ ಎಲೆ ಊಟವನ್ನು ಉಳಿಸ್ಕೊಳ್ಳೋಣ, ಜೊತೆಗೆ ಅರ್ಜೆಂಟ್ ಇದ್ದವರಿಗೆ ಬಫೆ ಊಟವನ್ನು ಇಡೋಣ.